ಇದು ಏನ್ ಇಷ್ಟು ದೊಡ್ಡ ಬ್ಯಾಂಡೇಜ್ ಏನಾಗಿದೆ ತಲೆಗೆ? ಇದು ಗಣೇಶ ವಿಸರ್ಜನೆ ಮಾಡ್ತಾ ಇದ್ರು ಹ್ಮ್ ಪಕ್ಕದ ಕಾವೇರಿ ನಗರದಿಂದ. ಹ್ಮ್ ಅಲ್ಲಿ ಮಸೀದಿ ಮುಂದೆ ಹೋಗ್ಬೇಕಾದ್ರೆ ಏನೋ ಕಲ್ಲು ತೂರಾಟ ಏನೋ ಆಗಿದೆ. ಮಸೀದಿಯಿಂದ ಕಲ್ಲೆಲ್ಲ ಹೊಡೆದಿದ್ದಾರೆ ಗಣೇಶನಿಗೆ. ಹ್ಮ್ ಆಗ ಇಲ್ಲೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾ ಇದ್ರಲ್ಲ, ಜಗಳ ನಡೀತಾ ಇದೆ ಅಲ್ಲಿ. ನಮ್ಮ ಅಣ್ಣ ಇದ್ದಾರೆ ಅಶೋಕ್ ಅಂದ್ಬಿಟ್ಟು, ಕರ್ಕೊಬರೋಣ ಅಂತ ಹೋಗಿದ್ದಿದ್ದು ಅಲ್ಲಿ. ಅವ್ರೇನೋ ಇರ್ತಾರೆ ಇಲ್ಲಿ ಅಂದ್ಬಿಟ್ಟು ಕರ್ಕೊಬರೋಣ ಅಂತ ಹೋದಾಗ ಅಲ್ಲೋಗ್ಬಿಟ್ಟು ಫೋನ್ ಎತ್ಕೊಂಡಿದ್ದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಒಂದು 4-5 ಜನ ಸೇರ್ಕೊಂಡು ಹೊಡೆದ್ಬಿಟ್ಟು ಯಾರು ಹೊಡೆದಿದ್ದು ನಿಮ್ಗೆ? ಅಲ್ಲಿ ಮಾಮೂಲಿ ಅಲ್ಲಿರೋ ಹುಡುಗರುಗಳು ಮುಸ್ಲಿಮ್ಸ್. ಗೊತ್ತಾ ನಿಮ್ಗೆ ಅವ್ರು ಯಾರ್ಯಾರು ಅಂತ? ಕತ್ಲಲ್ಲಿ ಏನೂ ಗೊತ್ತಿಲ್ಲ ಮೇಡಮ್. ಏನಾಗೈತೆ ತಲೆಗೆ ಒಂದು 6 ಸ್ಟಿಚ್ ಹಾಕಿದ್ದಾರೆ. ಅಯ್ಯಪ್ಪ, ಸುಮ್ಮನೆ ಹೋಗಿ ನಿಂತು ನೋಡೋದಕ್ಕೆ ವಿಡಿಯೋ ಮಾಡಕ್ಕೆ ಹೋದ್ರಾ? ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೊಡೆದಿದ್ದು ಅವರು. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ FIR ಆಗಿದೆ. FIR ಆಗಿದೆ. ಯಾರ್ಯಾರ ಮೇಲೆ ಆಗಿದೆ ಅಂತ ಗೊತ್ತಾ? ಅದು ನಾ ಯಾರ ಮೇಲೆ ಕೊಟ್ಟಿಲ್ಲ, ಅಂದರೆ ಹೊಡೆದಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. ಅಂದ್ರೆ ಹೆಂಗ್ ಹೊಡೆದ್ರು ನೀವು? ನಿಮ್ಗೆ ಗೊತ್ತು, ನೀವು ನೋಡಿದ್ರೆ ಕಂಡು ಹಿಡಿತೀರ ಅವ್ರು ಯಾರು? ಇಲ್ಲ ಮೇಡಮ್, ಕತ್ಲಲ್ಲಿ ಏನು ಕಾಣಲಿಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಹಿಡ್ಕೊಂಡು ಹೊಡೆದ್ರಾ? ಎಳ್ಕೊಂಡು ಹೊಡೆದ್ರಾ? ಕಲ್ ತಗೊಂಡು ಹೊಡೆದ್ರೆ? ಇಲ್ಲ, ಸುತ್ತ ಒಬ್ಬ ಮಾತಾಡ್ಸ್ತಾ ಇದ್ರೆ ಸುತ್ತ ಒಬ್ಬ ಹೊಡೆಯೋದು ತಲೆಗೆ. ಏನು ಕೈಯಿಂದ ಹೊಡೆದು ಅಷ್ಟು ದೊಡ್ಡ ಹೊಲಿಗೆ ಏನಂದ್ರೆ ಹೊಡೆದು ಗೊತ್ತಿಲ್ಲ. ಆಮೇಲೆ ಓಡ್ ಬಂದೆ, ಈ ಕಡೆ ಓಡ್ ಬಂದು ಏಟ್ ಆಗಿದ್ದು ಬಿದ್ದು ಅನ್ಕಾನ್ಸಿಯಸ್ ಆಗ್ಬಿಟ್ಟಿದೆ. ಆಮೇಲೆ ನಮ್ಮ ರಿಲೇಟಿವ್ ಒಬ್ಬರಲ್ಲಿ ನೋಡ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಅಡ್ಮಿಟ್ ಮಾಡಿ. ಹೌದಾ? ಇದೆಲ್ಲ ನಡೀತಾ ಇತ್ತಲ್ಲ ಸರ್, ಇದೆಲ್ಲ ಹಿಂದೆ ನಡೆದುತ್ತೆ ಯಾವಾಗಾದ್ರೂ ಈ ಏರಿಯಾದಲ್ಲಿ? ವರ್ಷದಲ್ಲಿ ಯಾವಾಗಲಿಲ್ಲ ಮೇಡಮ್. ನನಗೆ 30 ವರ್ಷ ಇದೆ, ಯಾವತ್ತು ಈ ಥರ ಆಗಿರಲಿಲ್ಲ. ಇದೇ ಮೊದಲ ಬಾರಿ ಈ ಥರ. ಅಲ್ಲ, ನಿಮಗೆ ಮುಸ್ಲಿಂ ಫ್ರೆಂಡ್ಸ್ ಎಲ್ಲ ಇದ್ದಾರೆ? ಇದ್ದಾರೆ, ಅಲ್ಲೂ ಇದ್ದಾರೆ, ಮಸೀದಿ ಅಕ್ಕಪಕ್ಕದಲ್ಲೇ ಇದ್ದಾರೆ. ಈ ಥರ ಯಾವತ್ತೂ ನಡೆದಿರಲಿಲ್ಲ, ಇದೇ ಫಸ್ಟ್. ಅಂದ್ರೆ ನೀವೆಲ್ಲ ಹಿಂದೂಗಳು ಮುಸ್ಲಿಮ್ರು ಅಣ್ಣ ತಮ್ಮಂದ್ರ ಥರ? ಫಸ್ಟ್ ಎಲ್ಲ ಅದೇ ಥರ ಇದ್ರು, ಎಲ್ಲ ಇದ್ರು. ಈಗ ಅದೇನೋ ಹೊರಗಡೆಯಿಂದ ಬಂದು ಏನೋ ಹುಡುಗರು ಬಂದು ಆ ಥರ ಎಲ್ಲ ಮಾಡೋರು ಅಂತ ಹೇಳ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ಪೊಲೀಸ್ ತನಿಖೆ ಕಾಯ್ತಾ ಇದೆ. ಅಲ್ಲ, ಈಗ ನಿಮಗೆ ಮುಸಲ್ಮಾನರ ಮೇಲೆ ಒಂದು ಭಾವನೆ ಬದಲಾಗಿದೆಯಾ, ಅಥವಾ ಇಲ್ಲ ನಾವು ಮೊದಲಿಂದ ಅಣ್ಣ ತಮ್ಮಂದ್ರ ಥರ ಇದ್ವಿ, ಮುಂದಿನ ಅಣ್ಣ ತಮ್ಮಂದ್ರ ಥರ ಇರ್ತೀವಿ ಅನ್ನೋ ಭಾವನೆ? ಇಲ್ಲ, ಮುಂದೆನೂ ಅಣ್ಣ ತಮ್ಮಂದ್ರ ಥರನೇ ಇರೋಣ ಅಂತಲೇ ಇರೋದು. ಈಗ ಜಗಳ ಇದ್ದು ಅಂದ್ಬಿಟ್ಟು ಅವರೆಲ್ಲ ಹೊಂಟೋಗಲ್ಲ, ನಾವು ಇಲ್ಲಿ ಹೊಂಟೋಗಕ್ಕಾಗಲ್ಲ. ಇದು ಯಾರು ಏನಕ್ಕೋಸ್ಕರ ಮಾಡಿದಾರೆ ಅಂದ್ಬಿಟ್ಟು ತನಿಖೆ ಆಗುವ, ಅದಕ್ಕೆ ನಾವು ಕಾಯ್ತಾ ಇದ್ದೀವಿ. ಅದಕ್ಕೆ ನೀವು ಕಾಯ್ತಾ ಇದ್ದೀವಿ. ದೊಡ್ಡ ರಾಜಕೀಯ ನಾಯಕರು ನಿಮ್ಮನ್ನ ಅಶೋಕ್ ಅವರು ಎಲ್ಲ ಬಂದು ಮಾತಾಡ್ಸ್ಕೊಂಡು ಹೋದ್ರೆ, ಹೌದಲ್ವಾ? ಸೊ ನಿಮ್ಗೆ ಏನು ಅನಿಸ್ತು ಅವರೆಲ್ಲ ಬಂದು ಮಾತಾಡಿಸಿದಾಗ? ಸ್ವಲ್ಪ ಧೈರ್ಯ ನಮ್ಗೆ, ಈ ಗಲಭೆಯಿಂದ ಸ್ವಲ್ಪ ಎಲ್ಲ ಹೊರಗಡೆ ತನಿಖೆ ಆಗುತ್ತೆ ಅಂತ. ಅಲ್ಲ, ಒಂದು ಭಯ ಆಯ್ತಾ ನಿಮ್ಗೆ ಹೊರಗಡೆ ಹೋಗೋದು? ಯಾಕಪ್ಪ ಅಂದ್ರೆ ಇದೆ, ಈ ನೋಡಿ ಇಲ್ಲೆಲ್ಲ ಚಿಕ್ಕ ಮಕ್ಳೆಲ್ಲ ಇದ್ದಾರೆ, ನಾಳೆ ದಿನ ಆ ಕಡೆ ಎಲ್ಲ ಓಡಾಡ್ತಾರೆ, ಕಷ್ಟ ಇದೆ. ಆ ಕಡೆ ಲೇಡೀಸ್ ಹೋಗ್ಬೇಕು ಅಂದ್ರೆ ಕಷ್ಟ ಇದೆ ಸ್ವಲ್ಪ. ಆ ಕಡೆ ಯಾರ್ಯಾರು ಬಂದು ಮಾತಾಡ್ಸಿದ್ರು ನಿಮ್ಮನ್ನ ಇಲ್ಲಿವರೆಗೆ? ಇವ್ರು ಬಂದಿದ್ರು, ಅಶೋಕ್ ಸರ್ ಬಂದಿದ್ರು, ವಿಜೇಂದ್ರ ಆಮೇಲೆ ಇವ್ರ ತಮ್ಮನವ್ರು ಬಂದಿದ್ದಾರೆ. ಇವರು ಕಾಂಗ್ರೆಸ್ ಕಡೆಯಿಂದ ಯಾರು? ಕಾಂಗ್ರೆಸ್ ಕಡೆಯಿಂದ ಇವರು ಚಲರಾಯಸ್ವಾಮಿ ಬಂದಿದ್ರ? ಚಲರಾಯಸ್ವಾಮಿ ಅವ್ರು ಏನು ಬಂದಿಲ್ಲ. ನಿಮ್ಮ ಶಾಸಕರು ಬಂದಿದ್ರ? ಶಾಸಕರು ಇಲ್ಲ, ಅವರೆಲ್ಲ ಊರಲ್ಲಿ ಇದ್ದಾರೆ. ನಾಪತ್ತೆ ಆಗಿದ್ದಾರಾ? ಎಲ್ಲ ಊರಲ್ಲಿ ಇದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ. ಮತ್ತೆ ಯಾರು ಬಂದಿಲ್ಲ ಮೇಡಮ್, ಅಷ್ಟೇ. ಕಾಂಗ್ರೆಸ್ ಕಡೆಯಿಂದ ಯಾರು ಇಲ್ಲ. ನಿನ್ನೆ ಯಾರೋ ಅವ್ರ ಬ್ರದರ್ ಯಾರೋ ಅವ್ರು ಬಂದು ನೋಡ್ಕೊಂಡು ಹೋಗಿದ್ರು ಅಷ್ಟೇ. ಸೊ ನಿಮಗೆ ಒಂದು ಸೆಕ್ಯೂರಿಟಿ ಇಲ್ಲ ಅಂತ ಆ ಥರದ ಭಾವನೆ ಏನಾದರೂ ಇದೆಯಾ ನಿಮಗೆ? ಆ ಥರನೇ ಆಗಿದೆ ಮೇಡಮ್. ಈಗ ಅಲ್ಲಿ ಮಸೀದಿ ಮುಂದೆ ಗಣೇಶನಿಗೆ ಹೊಡೆದವ್ರು ಅಂದ್ರೆ ಜನಗಳಿಗೆಲ್ಲ ಸೆಕ್ಯೂರಿಟಿ ಇರ್ತದೆ. ಜನಗಳಿಗೆ ಭಯನೇ ಅನ್ಸ, ಸ್ವಲ್ಪ ಭಯ. ಸ್ವಲ್ಪ ಭಯ ಆಯ್ತದ. ಹೌದು, ಈ ಗಣೇಶಗೆ ಹೊಡೆದಿದಾರಂದ್ರೆ ನಮ್ಮ ಹಿಂದೂ ದೇವರ ಮೇಲೆ ಹೊಡೆದಾದ್ಮೇಲೆ ನಾಳೆ ದಿನ ನಮ್ಮನ್ನು ಆ ಕಡೆ ಹೋಗಿ ಬಿಡ್ತಾರೆ. ನಾನು ಅಲ್ಲಿ ಸ್ವಲ್ಪ ಹೆಣ್ಮಕ್ಳನ್ನ ಮಾತಾಡ್ಸ್ಕೊ ಬಂದೆ, ಯಾರ್ಯಾರನ್ನ ಅರೆಸ್ಟ್ ಮಾಡೋರಲ್ಲ ಅವ್ರನ್ನೆಲ್ಲ ಮಾತಾಡ್ಸ್ಕೊ ಬಂದೆ. ಅವ್ರು ಹೇಳೋದು, ನಾವು ಮತ್ತೆ ಮುಸಲ್ಮಾನರು ಅಣ್ಣ ತಮ್ಮಂದ್ರ ಥರ ಇರೋರು, ನಮ್ಮ ಮಕ್ಕಳು ಮಾಡಿಲ್ಲ, ನಾವು ಯಾವತ್ತೂ ಅದನ್ನು ಕಲಿಸ್ಕೊಟ್ಟಿಲ್ಲ ಅಂತ. ಅದಕ್ಕೇನು ಹೇಳ್ತೀರಿ? ಇಲ್ಲಿ ಮಾಡಿರುವಂಥವ್ರು ಇದ್ದಾರೆ ಮೇಡಮ್, ಇಲ್ಲಿ ಮಾಡಿರೋವಂಥ ಆರೋಪಿಗಳು ಇದ್ದಾರೆ. ಅವರು ಅದು ಪೊಲೀಸ್ ತನಿಖೆ ಕಾಯ್ತಾ ಇರೋದು, ಯಾರು ಏನು ಅಂತ. ಈಗ ಆಲ್ರೆಡಿ 21 ಜನರನ್ನ ಅರೆಸ್ಟ್ ಮಾಡವ್ರೆ, ನಿಮ್ಗೆ ಗೊತ್ತಲ್ಲ? ಸೊ ಅದರಲ್ಲಿ ಎಲ್ಲರೂ ಅಪರಾಧಿಗಳ, ಆರೋಪಿಗಳ ಅಥವಾ ನಿರಪರಾಧಿಗಳಿದ್ದಾರೆ, ಅದು ತನಿಖೆ ಮೂಲಕ ಹೊರಗಡೆ ಬರಬೇಕು. ಬಟ್ ಈ ಕಡೆ ಒಂಥರ ಇದಾದರೆ ಆ ಕಡೆನೂ ಎಲ್ಲ ಯಾವ ತಾಯಂದ್ರು ಕೂಡ ತಮ್ಮ ಮಕ್ಕಳು ಹಾಳಾಗಬೇಕಂತ ಬಯಸೋದಿಲ್ಲ ಅಲ್ವಾ? ಗೋಳು. ಬಟ್ ಇದು ಹಿಂಗೆ ಕಂಟಿನ್ಯೂ ಆದರೆ ಒಬ್ರಿಗೊಬ್ರು ದ್ವೇಷ ಬೆಳೆಯುತ್ತಲ್ಲ ಅಜಯ್? ಅಲ್ಲ, ಇದು ಕಂಟಿನ್ಯೂ ಆಗೋಕ್ಕೆ ಬಿಡಬಾರ್ದು. ಈಗ ಏನಿದೆ ಇದು ಇಲ್ಲಿಗೆ ಮುಕ್ತಾಯ ಆಗ್ಬೇಕು. ಏನ ಫಸ್ಟ್ ಅವ್ರು ಹೆಂಗಿದ್ರು ಅದೇ ಥರ ಇರಲಿ, ನಮಗೆ ಇದಿಲ್ಲ. ಇನ್ನೊಂದ್ಸಲ ಆಗ್ಬಾರ್ದು ಇದು. ಈಗ ಗಣೇಶ ಹೋಗೋದೇ ಆಗಲಿ, ಮಸೀದಿ ಮುಂದೆ ಹೋಗಿ DJ ಹಾಕಿ ಅನ್ನೋದಾಗಲಿ
ಯಾವುದೂ ಇರಬಾರ್ದು. ಅವ್ರ ಪಾಡಿಗೆ ಅವ್ರು ಮಾಡಲಿ. ಈದ್ ಮೀಲ್ ಅದೆಲ್ಲ ಮಾಡಿದ್ರು ಚೆನ್ನಾಗಿಲ್ಲ, ಡ್ಯಾನ್ಸ್ ಮಾಡ್ಕೊಳೋದು ಅವ್ರದ್ದು ಅವ್ರು ಮಾಡಲಿ, ನಮ್ಮದು ನಾವು ಮಾಡ್ತೀವಿ. ಎಲ್ಲದಕ್ಕೂ ಈಕ್ವಾಲಿಟಿ ಇರಬೇಕು ಅಂತ ನಾವು ಕೇಳಿದ್ರಿ. ಈಕ್ವಾಲಿಟಿ ಇಲ್ವಾ? ಈಕ್ವಾಲಿಟಿ ಇಲ್ಲ ನೋಡಿ. ಗಣೇಶ ಹೋಯ್ತವತ್ತು ಮಸೀದಿ ಮುಂದೆ ಮಾಡಕ್ಕೆ ಬಿಟ್ಟಿಲ್ಲ ಅಂತ. ಯಾವುದೋ DJ ಆನ್ ಆಗಿಲ್ಲ, ಯಾವನು ಮಾಡೋದು. ಒಂದು 50 ಮೀಟ್ರ್ ಮುಂದೆ ಹೋದ್ಮೇಲೆ ಆನ್ ಆಗಿದೆ. ಅದು ಏನು ಅದು ಈಕ್ವಾಲಿಟಿ ಇದೆ ಅದರಲ್ಲಿ? ಅದು ಈಕ್ವಾಲಿಟಿ ಇಲ್ಲ. ಕಾನೂನು ಅಂದರೆ ಎಲ್ಲ ಒಂದೇ ಥರನೇ ಇರ್ಬೇಕು. ಹೌದೌದೌದು. ಈಗ ಅವರು ಇಲ್ಲೆಲ್ಲ ಆಡಿದ್ರಿ, ಮೊನ್ನೆ ಗಣೇಶ ಮುಂದೆ ಎಲ್ಲ ಈದ್ ಮಿಲಾದೆಲ್ಲ ಮಾಡಿದ್ರು, ಚೆನ್ನಾಗೇ ಮಾಡಿದ್ರು ಅವರು. ನಾವೇನು ಕೇಳಕ್ಕೆ ಹೋಗಿಲ್ಲ. ನಮ್ಮ ಥರನೇ ಹಬ್ಬ ಮಾಡ್ತಾರೆ ಅಂದ್ಬಿಟ್ಟು ನಮಗೂ ಖುಷಿ. ನಮ್ಮ ಹಬ್ಬ ಮಾಡೋರು ಈ ಥರ ಮಾಡೋದು ಏನಿಗೆ? ಅದು ನಮಗೆ ಸರಿ ಇಲ್ಲ. ಸರಿ, ಆದಷ್ಟು ಬೇಗ ನೀವು ಹುಷಾರಾಗ್ರಿ. ಮತ್ತೆ ಮೊದಲಿನಂಥ ವಾತಾವರಣ ನಿರ್ಮಾಣ ಆಗಲಿ. ಈ ಕಹಿ ಭಾವನೆಗಳೆಲ್ಲ ಕಳೆದು ಹೋಗಲಿ. ಆದರೆ ಯಾರು ಈ ಥರ ಮಾಡ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು. ಕಾನೂನು ಶಿಕ್ಷೆ ಏನಿದೆ ಅದು ಕೊಡಲೇಬೇಕು ಮೇಡಮ್. ಅದಕ್ಕೆ ನಾವು